ಇನ್ನು ಬೆಲೆ ಏರಿಕೆಯನ್ನ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಸಮರವನ್ನ ಸಾರ್ತಾ ಇದೆ. ಈಗ ಫ್ರೀಡಂ ಪಾರ್ಕ್ನಲ್ಲಿ ರಾಜ್ಯ ಕಾಂಗ್ರೆಸ್ನಿಂದ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಅಡುಗೆ ಅನಿಲ, ತೈಲ ಬೆಲೆ ಏರಿಕೆ ಇದೆರಡನ್ನೂ ವಿರೋಧಿಸಿ ಈಗ ರಾಜ್ಯ ಕಾಂಗ್ರೆಸ್ ಹೋರಾಟಕ್ಕಿಳಿದಿದೆ. ಹೋರಾಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಹಾಜರಾಗ್ತಾರೆ. ಫ್ರೀಡಂ ಪಾರ್ಕ್ಗೆ ಬರ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸ್ತಾರೆ. ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಈಗಾಗಲೇ ನೆರೆದಿದ್ದಾರೆ. ಅಡುಗೆ ಅನಿಲ, ತೈಲ ಬೆಲೆ ಏರಿಕೆಯನ್ನ ವಿರೋಧಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಸಿಲಿಂಡರ್ಗಳಿಗೆ ಪೂಜೆ ಮಾಡಿ ಒಂದು ರೀತಿಯಲ್ಲಿ ವಿಶೇಷವಾಗಿ ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರಂತೂ ಬಂದಿದ್ದಾರೆ. ಡಿಸಿಎಂ ಕೂಡ ಆಗಮಿಸಿದ್ದಾರೆ ಅನ್ನುವಂಥ ಮಾಹಿತಿ. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಫ್ರೀಡಂ ಪಾರ್ಕ್ಗೆ ಬರ್ತಾರೆ, ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾರೆ. ಜಾಸ್ತಿ ಆಗಿದೆ. ಎಲ್ಲ ಪದಾರ್ಥಗಳ ಮೇಲೆ ನೀವು GST ಮುಖಾಂತರ ಬೇರೆ ಬೇರೆ ಬೆಲೆ ಮುಖಾಂತರ ಏನು ಬೆಲೆ ಏರಿಕೆ ಮಾಡಿದಿರಿ ಅದನ್ನೆಲ್ಲ ಕಡಿಮೆ ಮಾಡಿ. ಫಸ್ಟು ನಿಮ್ಮ ಬೆಲೆ ಏರಿಕೆಯಿಂದ ಎಲ್ಲ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ. ಎಲ್ಲ ಪದಾರ್ಥಗಳ ಮೇಲೆ ನೀವು GST ಮುಖಾಂತರ ಬೇರೆ ಬೇರೆ ಬೆಲೆ ಮುಖಾಂತರ ಏನು ಬೆಲೆ ಏರಿಕೆ ಮಾಡಿದಿರಿ ಅದನ್ನೆಲ್ಲ ಕಡಿಮೆ ಮಾಡಿ. ಫಸ್ಟು ನಿಮ್ಮ ಬೆಲೆ ಏರಿಕೆಯಿಂದ ಎಲ್ಲ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ. ಎಲ್ಲ ಪದಾರ್ಥಗಳ ಮೇಲೆ ನೀವು GST ಮುಖಾಂತರ ಬೇರೆ ಬೇರೆ ಬೆಲೆ ಮುಖಾಂತರ ಏನು ಬೆಲೆ ಏರಿಕೆ ಮಾಡಿದಿರಿ ಅದನ್ನೆಲ್ಲ ಕಡಿಮೆ ಮಾಡಿ. ಫಸ್ಟು ನಿಮ್ಮ ಬೆಲೆ ಏರಿಕೆಯಿಂದ ಎಲ್ಲ ಬೆಲೆ ಏರಿಕೆಗಳು ಜಾಸ್ತಿ ಆಗಿದೆ. ಎಲ್ಲ ಈಗ ಇಡೀ ದೇಶಾದ್ಯಂತ ಇವತ್ತು ಜನರಿಗೆ ತೊಂದರೆ ಆಗಿರ್ತಕ್ಕಂಥದ್ದು ಬಿಜೆಪಿಯ ಮೋದಿ ಸರ್ಕಾರದಿಂದ. ಅದು ಪೆಟ್ರೋಲ್ ರೇಟ್ ಇರ್ಬೋದು, ಡೀಸೆಲ್ ರೇಟ್ ಇರ್ಬೋದು, ನಮ್ಮ ಗ್ಯಾಸ್ ಮೇಲೆ ಇರ್ಬೋದು, ಮಾಡೋದ್ರೆ ಹೆಚ್ಚಿನ ರೇಟ್ ಹೆಚ್ಚು ಮಾಡೋದ್ರಿಂದ ಇವತ್ತು ಇಡೀ ದೇಶಾದ್ಯಂತ ಇರ್ತಕ್ಕಂಥ ಜನರಿಗೆ ತೊಂದರೆ ಆಗ್ತಾ ಇದೆ. ಇವತ್ತು ರಾಜ್ಯದಲ್ಲಿ ಈ ಬಿಜೆಪಿಯವರು ನಾಚಿಕೆ ಇಲ್ಲದೆ ಏನು ಕೇಂದ್ರ ಸರ್ಕಾರದವರು ಇವತ್ತು ಈ ರೀತಿ ಮಾಡಿ ಜನರಿಗೆ ತೊಂದರೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರ ಸರ್ಕಾರದವರಿಗೆ ಅವ್ರ ಪ್ರಧಾನಮಂತ್ರಿಗೆ ಬುದ್ಧಿ ಹೇಳೋದು ಬಿಟ್ಟು ಇಲ್ಲಿ ರಾಜ್ಯದಲ್ಲಿ ಜನಾಕ್ರೋಶ ಅಂತ ಹೇಳಿ ಇವತ್ತು ತಿರುಗಾಡಿರ್ತಕ್ಕಂಥ ನಾಚಿಕೆ ಇಡ್ತಾನ. ಹಾಗಾಗಿ ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ಕ್ರೂಡ್ ಆಯಿಲ್ ರೇಟ್ ಏನಿತ್ತು, ಯಾವ ಸಂದರ್ಭದಲ್ಲಿ ಅದಕ್ಕೆ ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ಅವ್ರು ಜನಾಕ್ರೋಶ ಮಾಡ್ತಾವ್ರೆ, ರಾಜಕೀಯ ಮಾಡ್ತಾವ್ರೆ. ನಾವು ಪ್ರಾಮಾಣಿಕವಾಗಿ ನಮ್ದೇ ಸರ್ಕಾರ ಇದ್ದಾಗ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಬರೀ ಒಂದು 50 ಪೈಸೆ ಜಾಸ್ತಿ ಮಾಡಿದ್ರೆ ಪ್ರಚಂಡವಾಗಿ ಹೋರಾಡ್ತಾ ಇದ್ರು. ಈಗ ಇಷ್ಟೆಲ್ಲ ಜಾಸ್ತಿ ಮಾಡಿದ್ರೆ ನಾವ್ ಯಾಕೆ ಮಾಡ್ಬಾರ್ದು? ಅದಕ್ಕೆ ನಾವು ಮಾಡೇ ಮಾಡ್ತೀವಿ. ಯಾಕಂದ್ರೆ ಅವ್ರು ಜನಾಕ್ರೋಶ ಮಾಡ್ತಾವ್ರೆ, ರಾಜಕೀಯ ಮಾಡ್ತಾವ್ರೆ. ನಾವು ಪ್ರಾಮಾಣಿಕವಾಗಿ ನಮ್ದೇ ಸರ್ಕಾರ ಇದ್ದಾಗ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಬರೀ ಒಂದು 50 ಪೈಸೆ ಜಾಸ್ತಿ ಮಾಡಿದ್ರೆ ಪ್ರಚಂಡವಾಗಿ ಹೋರಾಡ್ತಾ ಇದ್ರು. ಈಗ ಇಷ್ಟೆಲ್ಲ ಜಾಸ್ತಿ ಮಾಡಿದ್ರೆ ನಾವ್ ಯಾಕೆ ಮಾಡ್ಬಾರ್ದು? ಅದಕ್ಕೆ ನಾವು ಮಾಡೇ